ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಬಂದೆ. ಯಾಕಂದರೆ ಹೇರ್ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ ನನಗೆ. ಯಾಕಂದರೆ ಡ್ಯಾಂಡ್ರಫ್ ಬಂದುಬಿಟ್ಟು ಎಲ್ಲ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೋಗ್ಬಿಟ್ಟು ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಬಂದೆ. 1 ಅವರ್ ಬಿಡೋಕೆ ಹೇಳಿದ್ದಾರೆ. ಅಷ್ಟರಲ್ಲಿ ನನ್ನ ಡಯಟ್ ಮೇಲಿನೇನಿದೆ ನಮ್ಮಮ್ಮ ಏನು ಮಾಡಿಟ್ಟಿದ್ದಾರೆ ನೋಡಬೇಕು. ಮಮ್ಮಿ ಮಾಡಿಟ್ಟಿದ್ದೀನಿ ಅಂದರೆ ಚಪಾತಿ ಮಾಡಿದ್ದಾರೆ, ಬೀಟ್ರೂಟ್. ಬೆಳಿಗ್ಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಮೊಟ್ಟೆ ತಿನ್ನಲ್ಲ. ಸೊ 2 ಚಪಾತಿ, ಒಂಚೂರು ಬೀಟ್ರೂಟ್ ಪಲ್ಯ ತಿಂದುಬಿಟ್ರೆ ಬೆಳಿಗ್ಗೆದು ಮೀಲ್ ಮುಗಿಯುತ್ತೆ. ಅದಾದಮೇಲೆ ಸ್ನಾನ ಮಾಡ್ಕೊಬೇಕು. ಮತ್ತು ಇವತ್ತು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಫಸ್ಟ್ ಇವಾಗ ಸ್ನಾನ ಮಾಡಿಕೊಂಡು ಟಿಫನ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇವಾಗ ಹೋಗಿ ಚಕ್ಕಂತ ಸ್ನಾನ ಮಾಡಿಕೊಂಡು ಬರುವ. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಸ್ನಾನ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬರೋಣ. ಸ್ನಾನ ಆಗಿದ ತಕ್ಷಣ ನಾನೇನು ಬ್ಲಾಗ್ ಮಾಡ್ತಿಲ್ಲ. ಸ್ನಾನ ಆದಮೇಲೆ ಒಂಚೂರು ಕೆಲಸ ಇತ್ತು, ಟಿಫನ್ ತಿಂದೆ, ಬಟ್ಟೆ ಒಂಚೂರು ಒಣಗಾಕೋದಿತ್ತು. ಬಟ್ಟೆ ಎಲ್ಲ ಒಣಗಾಕ್ತೆ. ಯಾಕಂದರೆ ಮಮ್ಮಿಗೆ ಸ್ಕೂಲಿಂದ ಬಂದು ಮಾಡೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಮಾಡಿ ಇವಾಗ ಹೋಗ್ತಿರೋದು. ಇವಾಗ ಹೋಗೋಣ ಬನ್ನಿ. ಓಕೆ ಫ್ಯಾಮಿಲಿ, ಲೆಟ್ಸ್ ಗೋ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ಹೋಗ್ಬಿಟ್ಟು ನಮ್ಮಪ್ಪ 2 ವೀಲರ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಾರ್ ಒಂದೇ ಇರೋದು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಪಾಸಿಟಿವ್ ಥರ ಖುಷಿ ಒಂಥರ. ಇವಾಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ನೋಡ್ಬಿಟ್ಟು ನೆಕ್ಸ್ಟ್ ಮನೆಗೆ ಅನಿಸುತ್ತೆ. ಲೆಟ್ಸ್ ಹೋಗೋಣ. ಇವಾಗ ನೆಕ್ಸ್ಟ್ ಮನೇಲಿ ಸಿಗ್ತೀನಿ ನಿಮಗೆ, ಊಟದ ಟೈಮಲ್ಲಿ ಸಿಗ್ತೀನಿ. ಇವಾಗ ಸ್ವಲ್ಪ ಕೆಲಸ ಇದೆ ಬೇರೆದು, ಅಲ್ಲಿ ಬ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಓಕೆ ಫ್ರೆಂಡ್, ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು ಇವಾಗ ಊಟಕ್ಕೆ ಆಮ್ಲೆಟ್ ಮತ್ತು ಸ್ವಲ್ಪ ರೈಸು ತಿನ್ನಬೇಕು. ಇವಾಗ ಮನೆಗೆ ಬಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಊಟ ಮಾಡೋದಿರ್ತೀನಿ ಆಮ್ಲೆಟ್ ಮುಗಿಸ್ಕೊಂಡು. ಇವಾಗಿನ ಮೀಲು ಆಮ್ಲೆಟು ಮತ್ತು ಸ್ವಲ್ಪ ರೈಸು ಸಾಂಬಾರು ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಇವಾಗ ನಮ್ಮ ಮಮ್ಮಿಗೆ ಕರ್ಕೊಂಬರಕ್ಕೆ ಬಂದಿರ. ಎಷ್ಟು ನನ್ನೇ ತೋರಿಸ್ತಾ ಇರ್ತೀಯಾ? ಏನೋ ಮಾತಾಡ್ತಿಲ್ವಲ್ಲ ಅದಕ್ಕೆ. ಬಿಸಿ ಒಬ್ಬ ತುಂಬಾ ಸುಡ್ತಿದೆ. ಹೇಗೆ ಬಿಸಿಲು ಹೊಡಿತೀಯಪ್ಪ. ಇವಾಗ ಮಮ್ಮಿಗೆ ಕರ್ಕೊಂಡು ಮಮ್ಮಿ ಇವಾಗ ಎಲ್ಲಿಗೆ ಹೋಗ್ಬೇಕು ನಿಮಗೆ? ಮಮ್ಮಿ ಅಂಗಡಿಗೆ ಬಿಟ್ಬಿಟ್ಟು ಮನೆಗೆ ಹೋಗೋಣ ಇವಾಗ. ಓಕೆ ಫ್ರೆಂಡ್, ಇವಾಗ ಏನಾದರೂ ಯಾರ್ದೋ ಮದುವೆ ಇತ್ತು ಅನ್ನಲ್ಲ, ಅಲ್ಲಿಗೆ ಹೊರಟಿದ್ದೀವಿ. ನನಗದು ಅವ್ರ ಹೆಸರೇ ಗೊತ್ತಿದ್ದಿಲ್ಲ ಮಮ್ಮಿ, ಸೀರಿಯಸ್ ಆಗಿ. ಇವಾಗ ಹೊರಟಿದ್ದೀವಿ ಅಲ್ಲಿ. ನಂದು ಔಟ್ಫಿಟ್ ಇದು ಫಾರ್ಮಲ್ಸು, ಬ್ಲ್ಯಾಕ್ ಪ್ಯಾಂಟು ಮತ್ತು ಇದು ಯಾವ್ದು ಮಮ್ಮಿ? ಮೆರೂನ್ ಕಲರ್ ಶರ್ಟ್ ಅಲ್ಲ ಮಮ್ಮಿ? ನೋಡ್ರಿ, ಬ್ಲ್ಯಾಕ್ ಕಲರ್ ಸ್ಯಾರಿ ತೋರಿಸಿ. ಮಮ್ಮಿ ತುಂಬ ಸಿಂಪಲ್ ಆಗಿ ರೆಡಿ ಆಗಿದೆ. ಬ್ಲ್ಯಾಕ್ ಕಲರ್ ಸ್ಯಾರಿ. ಸೊ ಕಾರ್ಡ್ ಬಂದಿತ್ತಾ? ಪಪ್ಪ ಬರಲ್ಲ ಅಂದರು, ಯಾಕಂದರೆ ಅವ್ರು ಬ್ಯುಸಿ ಇದ್ದಾರೆ ಆಫೀಸ್ ಹತ್ರ. ಸೊ ನಾವಿವಾಗ ಹೊರಟಿದ್ದೀವಿ, ನಾನು ಮಮ್ಮಿ ಮತ್ತು ಅಣ್ಣ, ಮತ್ತು ಅಲ್ಲಿ ಇನ್ನೊಂದು ಅಣ್ಣ ಬರುತ್ತೆ. ಎಲ್ಲ ಇವಾಗ ಹೋಗ್ಬಿಟ್ಟು ಬರೋಣ. ಇನ್ನು ಅಲ್ಲೋಗ್ಬಿಟ್ಟು ಸಿಗ್ತೀನಿ, ಇಲ್ಲ ಇವ್ರು ಬರೋವಾಗ ಸಿಗ್ತೀನಿ. ಲೆಟ್ಸ್ ಗೋ, ಇವಾಗ ಹೋಗೋಣ ಬನ್ನಿ. ಓಕೆ ಮ್ಯಾಮ್, ಕಂಪ್ಲೀಟ್ ಶರ್ಟು ಇದು, ಬ್ಲ್ಯಾಕ್ ಪ್ಯಾಂಟು, ಶೂ. ಮಮ್ಮಿ ಆಲ್ರೆಡಿ ಆಚೆ ಹೋಗಿ. ಮಮ್ಮಿ ಹಾಯ್. ಹಾಯ್ ಮ್ಯಾಕ್ಸ್, ಹಾಯ್. ನಮಸ್ತೆ. ನಮಸ್ತೆ. ಅವ್ನು ಬಿಸಿಟ್ಟು ನಮಸ್ತೆ. ಗುಡ್ ಬಾಯ್. ಇವಾಗ ಹೋಗೋಣ ಬನ್ನಿ. ಪಪ್ಪ ಬರಲ್ಲ ಅಂತ ಹೇಳಿದ್ನಲ್ಲ ಅವಾಗಲೇ. ಲೆಟ್ಸ್ ಗೋ, ಹೋಗೋಣ.
ಓಕೆ ಫ್ಯಾಮ್, ನಿನ್ನೆ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಏನೋ ಪರ್ಸನಲ್ ಮ್ಯಾಟ್ರ್ ಆಯಿತು ಬಿಡಿ. ಅಲ್ಲಿಗೆ ಹೋಗ್ಬಿಟ್ಟು ಅರ್ಧ ವೀಡಿಯೋ ಮಾಡ್ಬಿಟ್ಟು ಆಮೇಲೆ ಬಂದುಬಿಟ್ರಿ ವಾಪಸ್ಸು, ಯಾಕಂದರೆ ಎಮರ್ಜೆನ್ಸಿ ಇತ್ತು ಅಂದ್ಬಿಟ್ಟು ವಾಪಸ್ ಬಂದುಬಿಟ್ರಿ ಅಲ್ಲಿಂದ. ಸೊ ಈ ವ್ಲಾಗ್ ಚಿಕ್ಕದಾಗಿತ್ತು, ಇಲ್ಲೇ ಮುಗಿಸ್ಕೊತೀನಿ. ಯಾಕಂದರೆ ಇವತ್ತಿನ ವ್ಲಾಗ್ ಶೂಟ್ ಮಾಡಬೇಕು. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಮತ್ತು ಅಣ್ಣ ಬರ್ಡೇ ಇದೆ, ಸೊ ಅಲ್ಲಿಗೆಲ್ಲ ಹೋಗ್ತಿದ್ದೀವಿ. ನೀವು ಅದನ್ನು ನಾಳೆ ನೋಡ್ತೀರ, ನಾಳೆ 10 o'clockಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.